ಆತ್ಮೀಯ ಎಲ್ಲ ನಮ್ಮ ಸ್ನೇಹಿತರೆ, ಸಾರ್ವಜನಿಕ ಬಂಧುಗಳೇ, ಇವತ್ತು ಬಹಳಷ್ಟು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕಳೆದ 2 ದಿನಗಳಿಂದ ಬಂಗಾರಪೇಟೆಯಲ್ಲಿ ದೊಡ್ಡ ಬೀದಿಯಾಗಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಅಕ್ಕಚ್ಚಮ್ಮ ಕಲ್ಯಾಣ ಮಂಟಪದ ಮುಂಭಾಗದ ರಸ್ತೆ, ಕುವೆಂಪು ವೃತ್ತದವರೆಗೂ, ಕುವೆಂಪು ವೃತ್ತದ ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ರಸ್ತೆಯನ್ನು ಇವತ್ತು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ಹಗಲಿರುಳು ಇಲ್ಲೇ ಬಂದು ಖುದ್ದು ಸ್ಥಳವನ್ನು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಸಹಕಾರವನ್ನು ಕೇಳಿ ಇಲ್ಲಿ ಏನು ಅಂಗಡಿ ಮುಗ್ಗಟ್ಟುಗಳಿದೆ ಎಲ್ಲ ಅಂಗಡಿ ಮುಗ್ಗಟ್ಟುದಾರಗಳನ್ನು ಮನವೊಲಿಸಿ ಇವತ್ತು ನಾವು ಬಂಗಾರಪೇಟೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಸಹಕಾರವನ್ನು ನೀಡಬೇಕು. ತಮ್ಮ ವ್ಯಾಪಾರಿಗಳಿಗೆ ಒಂದು ಸ್ವಲ್ಪ ಅಡಚಣೆ ಆಗ್ಬೋದು ಅಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಸಹ ಬಹಳಷ್ಟು ಸಂತೋಷದಿಂದ ಒಪ್ಕೊಂಡು ಇವತ್ತು ಈ ಒಂದು ರಸ್ತೆ ಹಾಕಲಿಕ್ಕೆ ಎಲ್ಲ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಮೊದಲಿಗೆ ಅವರಿಗೆ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ಮತ್ತೆ ಸಲ್ಲಿಸ್ತಾ, ಇವತ್ತೇನು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಬಂಗಾರಪೇಟೆಗೆ ಅಭಿವೃದ್ಧಿಗಾಗಿ ಸುಮಾರು ಸಾವಿರಾರು ಕೋಟಿಗಳಷ್ಟು ಅಭಿವೃದ್ಧಿಯನ್ನು ಈ ಒಂದು ಬಂಗಾರಪೇಟೆ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರವಾಗಿ ಇವತ್ತು ಬಂಗಾರಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ, ನಗರಸಭೆ ವ್ಯಾಪ್ತಿಯಲ್ಲಿ ಏನು ಇವತ್ತು ವಿಶಾಲವಾಗಿರ್ತಕ್ಕಂಥ ರಸ್ತೆಗಳನ್ನು ನಡೀತಾ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಹಿಡಿದು ಅಯ್ಯಪ್ಪ ಸ್ವಾಮಿ ಸರ್ಕಲ್ವರೆಗೂ ಏನು ರಸ್ತೆ ಆಗಿರ್ಬೋದು, ಬಸ್ ಸ್ಟ್ಯಾಂಡಿಂದ ಹಿಡಿದು ಕಾರಹಳ್ಳಿ ವೃತ್ತದವರೆಗೂ ಆ ರಸ್ತೆ ಆಗಿರ್ಬೋದು, ನಮ್ಮ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಆಂಜನೇಯ ಸ್ವಾಮಿ ದೇವಾಲಯದವರೆಗಿರ್ತಕ್ಕಂಥ ರಸ್ತೆಗಳು ವಿಶೇಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನು ತಂದು ಇವತ್ತು ನಗರವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಕಳೆದ 40 ವರ್ಷಗಳಿಂದ ಈ ರಸ್ತೆ ಏನು ಹದಗೆಟ್ಟಿತ್ತು, ಬಹಳಷ್ಟು ಈ ಒಂದು ರಸ್ತೆ ಕಿಷ್ಕಿಂದವಾಗಿತ್ತು. ಮೊದಲು ನಮ್ಮ ನಾಯಕರು ಎಸ್.ಎನ್. ನಾರಾಯಣಸ್ವಾಮಿಯವರ ಪುರಸಭಾ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ರಸ್ತೆಗಳಿಗೆ ಸಿಮೆಂಟ್ ರಸ್ತೆಯನ್ನು ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ಳಿಕ್ಕೆ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಶಾಸಕರಾದ 3ನೇ ಬಾರಿಗೆ ಶಾಸಕರಾದ ನಂತರ ಈ ನಗರವನ್ನು ಏನು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರ ಮತದಾರರಿಗೆ ಮಾತನ್ನು ಕೊಟ್ಟಿದ್ರು, ಬಂಗಾರಪೇಟೆಯನ್ನು ನವ ನಗರವನ್ನಾಗಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಇವತ್ತು ಬಂಗಾರಪೇಟೆಯ ರಸ್ತೆಗಳು ಬಹಳಷ್ಟು ವಿಶಾಲವಾಗಿ ನಾವು ಈ ರಸ್ತೆಗಳನ್ನು ನೋಡಬೇಕಾದ್ರೆ ಬೆಂಗಳೂರಂತಹ ಸಿಟಿಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಬೆಂಗಳೂರಂಥ ಸಿಟಿಯಲ್ಲಿರ್ತಕ್ಕಂಥ ರಸ್ತೆಗಳನ್ನು ಇವತ್ತು ಬಂಗಾರಪೇಟೆಯ ಮುಖ್ಯ ರಸ್ತೆಗಳಲ್ಲಿ, ಮುಖ್ಯ ಬೀದಿಗಳಲ್ಲಿ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಅದರಲ್ಲೂ ಸಹ ಖುದ್ದ ನಮ್ಮ ಶಾಸಕರೇ ನಿಂತು ಈ ಒಂದು ರಸ್ತೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆಗೆ ನಮ್ಮ ಭಾಗದ ನಗರಸಭೆಯ ಒಂದು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದಣ್ಣವರಾಗಿರ್ಬೋದು, ಅಣ್ಣಾದೊರೆ ಆಗಿರ್ಬೋದು, ಸುಹೇಲ್ ಅಣ್ಣವರಾಗಿರ್ಬೋದು, ಸದಸ್ಯರಾಗಿರ್ತಕ್ಕಂಥ ಪ್ರಶಾಂತ್ ಅಣ್ಣವರು, ನಮ್ಮ ಸ್ವಾಮಿ ಕಣ್ಣಣ್ಣವರು, ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಈ ಒಂದು ತಾಲೂಕಿನ ಎಂಪ್ಲಾಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿನಂದನವರು ಎಲ್ಲರೂ ಸಹ ಇವತ್ತು ಬಹಳಷ್ಟು ಮುತುವರ್ಜಿಯಿಂದ ಈ ನಮ್ಮ ಪಟ್ಟಣದಲ್ಲಿ, ನಗರದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಸಹ ಮುತುವರ್ಜಿ ವಹಿಸಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದೆ, ಅಡಚಣೆ ಆಗದೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದೇ ಅಂತೇಳಿ ಹಗಲಿರುಳು ಇಲ್ಲೇ ನಿಂತು ಈ ಒಂದು ರಸ್ತೆಯನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಮಸ್ತ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇವತ್ತು ನೋಡ್ಬೋದು ಇಲ್ಲಿಂದ ಈ ರಸ್ತೆ ಬಹಳಷ್ಟು ಕಿಷ್ಕಿಂದವಾಗಿತ್ತು, ಜನಸಂದಣಿ ಕೂಡ